ಸಭೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಆಲ್ ಇಸ್ ನಾಟ್ ವೆಲ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸಿಎಲ್ಪಿ ಸಭೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರು. ಇದು ನೋಡಿದಾಗ ಅಫ್ಕೋರ್ಸ್ ಅನ್ಸೋದು ಆಲ್ ಇಸ್ ನಾಟ್ ವೆಲ್ ಅಂತ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಲ್ಪಿ ಸಭೆಗೆ ಸಿದ್ದು ಮಾತ್ರ ಅಲ್ಲ, ಸಿದ್ದು ಗ್ಯಾಂಗ್ಗೆ ಗೈರಾಗಿದೆ. ಸಿಎಂ ಡಿಕೆ ಅಧ್ಯಕ್ಷತೆಯಲ್ಲಿ ಮೊದಲ ಶಾಸಕಾಂಗ ಸಭೆ. ಸದನಕ್ಕೆ ಬಂದಂತ ಸಿದ್ದು ಸಿಎಲ್ಪಿ ಸಭೆಗೆ ಮಾತ್ರ ಬರಲಿಲ್ಲ. ಸಿದ್ದರಾಮಯ್ಯ ಗೈರು. ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆ ಉಂಟಾಗಿದೆ ಈ ವಿಚಾರ. ಡಿಕೆ ಸರ್ಕಾರ ಹಲವು ವಿಚಾರದಲ್ಲಿ, ಸಿದ್ದು ಬೇಸರ. ಹೊರಗೆಲ್ಲೂ ಮಾತಾಡ್ತಿಲ್ಲ, ಮೌನವೇ ಸಿದ್ದು ಆಭರಣ ಆಗಿದೆ. ಆಪ್ತ ಶಿವಣ್ಣನವರೇ ಮಂತ್ರಿ ಸ್ಥಾನ ಕೈ ತಪ್ಪಿದ ನೋವು ಕೂಡ ಇದೆ. ಇನ್ನು ಹಲವು ವಿಚಾರಗಳಲ್ಲಿ ಸಿದ್ದರಾಮಯ್ಯ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಲ್ಪಿ ಸಭೆಗೆ ಸಿದ್ದರಾಮಯ್ಯ ಜೊತೆ ಆಪ್ತರು ಕೂಡ ಗೈರು. ಎಚ್.ಸಿ. ಮಹದೇವಪ್ಪ, ಎಂ ಕೃಷ್ಣಪ್ಪ ಸೇರಿ ಹಲವರು ಕೂಡ ಇಲ್ಲಿ ಹಾಜರಾಗಿಲ್ಲ. ಖುದ್ದು ಸಿಎಂ ಭೇಟಿಯಾದರೂ ಶಮನವಾಗಿಲ್ಲ ಕೃಷ್ಣಪ್ಪ ಕೋಪ. ಸಚಿವ ಸ್ಥಾನ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಫುಲ್ ರೆಬಲ್ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವಾಗ ಸಂಪುಟ ವಿಸ್ತರಣೆ ಅಂತ ಬಂತು ಆಗ್ಲಿಂದನೂ ಕೂಡ ಆಲ್ ಇಸ್ ನಾಟ್ ವೆಲ್ ಅನ್ನೋದು ಕಾಣಿಸ್ತಾ ಇದೆ. ಯಾಕಂದ್ರೆ ಆಕಾಂಕ್ಷಿಗಳಾಗಂಥವ್ರು ಎಲ್ರಿಗೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ, ಕೆಲವರಿಗೆ ಅವಕಾಶ ಮಾಡಿಕೊಡ್ಬೇಕು. ಮುಂದಿನ ಚುನಾವಣೆಯನ್ನು ಗಮನಿಸ್ಕೊಂಡು ನಾವು ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅಂತ ಹೈಕಮಾಂಡ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಯಾರು ಏನೇ ಹೇಳಿದ್ರು ಕೂಡ ಇದನ್ನು ಎಲ್ಲರೂ ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಮಗೂ ಅವಕಾಶ ಕೊಡಬೇಕಿತ್ತು, ಯಾಕೆ ಕೊಟ್ಟಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ ಖಾತೆ, ಇಂಥದ್ದೇ ಖಾತೆ ಬೇಕು ಅನ್ನುವಂಥದ್ದು. ಸೊ ಇವೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಮೌನ. ಸಿಎಂ ಸ್ಥಾನ ಪದತ್ಯಾಗ ಬಳಿಕ ಸಿದ್ದು ನಡೆ ಬಲು ನಿಗೂಢವಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಸಿದ್ದು ಕುತೂಹಲಕಾರಿ ನಡೆ ಇಲ್ಲಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಅಂಗಳದಲ್ಲಿ ಶುರುವಾಯಿತು ಹೊಸ ಚರ್ಚೆ. ಹಿಂದೆ ಸಿಎಂ ವಿಪಕ್ಷ ನಾಯಕರಾಗಿ ಅಬ್ಬರಿಸಿದ್ದ ಸಿದ್ದು ಈಗ ಫುಲ್ ಸೈಲೆಂಟ್. ಈಗ ಶಾಸಕ ಸ್ಥಾನ ಬಿಟ್ಟು ಮಹತ್ವದ ಸ್ಥಾನ ಸಿದ್ದುಗಿಲ್ಲ. ರಾಜೀನಾಮೆ ಬಳಿಕ ಸಕ್ರಿಯವಾಗಿರುವ ಸಿದ್ದರಾಮಯ್ಯ ಕಾವೇರಿಯಲ್ಲೇ ಹೆಚ್ಚಿನ ಸಮಯ ಕಳೆಯುತ್ತಿರುವಂತಹ ಸಿದ್ದು. ನೂತನ ಸಚಿವರ ಪದಗ್ರಹಣಕ್ಕೂ ಬಾರದಂತ ಸಿದ್ದರಾಮಯ್ಯ. ನಿನ್ನೆ ಶಾಸಕಾಂಗ ಸಭೆಯಿಂದಲೂ ಕೂಡ ಸಿದ್ದು ದೂರ. ಶಾಸಕಾಂಗ ಸಭೆಗೆ ಗೈರು ಆಗುವ ಮೂಲಕ ಡಿಕೆಗೆ ಸೆಡ್ಡು ಹೊಡೆದಿದ್ದಾರೆ ಸಿದ್ದರಾಮಯ್ಯ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ರೆಬಲ್ ಪಾಲಿಟಿಕ್ಸ್ ಶುರುವಾಗಿ ಏನ್ ಮಾಡೋದು, ಇದನ್ನೆಲ್ಲ ಸರಿಪಡಿಸೋದು ಹೇಗೆ ಅನ್ನೋದು ಒಂದು ಕಡೆ ಚಿಂತೆ. ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಂತ ಸಿಎಂ ಡಿಕೆ ಶಿವಕುಮಾರ್. ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲರಿಗೂ ಕೂಡ ಕಾಣಿಸ್ತಾ ಇದೆ, ಒಂದು ರೀತಿಯಲ್ಲಿ ಓಪನ್ ಸೀಕ್ರೆಟ್ ರೀತಿಯಲ್ಲಿ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ನಿನ್ನೆ ಸಿಎಲ್ಪಿ ಸಭೆಗೆ ಸಿದ್ದರಾಮಯ್ಯ ಗೈರು. ಸಿದ್ದರಾಮಯ್ಯ ಅವರ ಇತ್ತೀಚಿನ ನಿಗೂಢ ನಡೆಗಳು ಅಂದ್ರೆ ಮೌನವೇ ಆಭರಣ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ನಮ್ಗೆಲ್ರಿಗೂ ಕಾಣಿಸ್ತಾ ಇದ್ದಾರೆ. ಬಟ್ ಇರೋದು ಕೂಡ ಅದೇ ರೀತಿ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ? ವನಿತಾ, ಇತ್ತೀಚಿನ ದಿನ ಅನ್ನುವಂತಹದ್ದು ಯಾವಾಗ ಸಿಎಂ ಬದಲಾವಣೆ ಆದ್ರೂ ಆಗಿನೂ ಕೂಡ ಸಿದ್ದರಾಮಯ್ಯ ಒಂದಿಷ್ಟು ಅಂತರವನ್ನ ಕಾಯ್ದುಕೊಳ್ಳುವಂತಹ ನಿಟ್ಟಿನಲ್ಲಿ, ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಮುಗಿದ ಬಳಿಕ ಎರಡನೇ ಬಾರಿ ಏನು ಪಟ್ಟಿ ಅಂದ್ರೆ ವಿಸ್ತರಣೆ ಆಯ್ತು, ಆ ವಿಸ್ತರಣೆ ಸಮಯದಲ್ಲೂ ಕೂಡ ಅವ್ರು ಎಲ್ಲೂ ಕಾಣಿಸ್ಕೊಳ್ಳಿಲ್ಲ, ಅಲ್ಲಿಗೆ ಬರಲು ಕೂಡ ಇಲ್ಲ. ಅಂದ್ರೆ ಎಲ್ರಿಗೂ ಕೂಡ ಒಂದಿಷ್ಟು ಅನುಮಾನಗಳು, ಒಂದಿಷ್ಟು ಚರ್ಚೆಗಳು ಹುಟ್ಟುಹಾಕಿದ್ದಂತಹದ್ದು. ಯಾವಾಗ ಅವರು ಆ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೈಕಮಾಂಡ್ ನಾಯಕರುಗಳು ಬಂದರೂ ಕೂಡ ಅವರು ಬರ್ಲಿಲ್ಲ. ಆಗ ಯಾಕೆ ಸಿದ್ದರಾಮಯ್ಯ ಮುನ್ಸ್ಕೊಂಡಿದ್ದಾರೆ ಅನ್ನುವಂತಹ ಶುರುವಾಯ್ತು. ಅವರು ಹೇಳಿದಂತಹ ಒಂದಿಷ್ಟು ಜನರಿಗೆ ಒಂದು ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅನ್ನೋದ್ರ ಜೊತೆಗೆ ಗಾಯತ್ರಿ ಶಾಂತೇಗೌಡ ಹೆಸರನ್ನ ಅವ್ರು ಹೇಳದೇ ಇದ್ರು ಕೂಡ ಕುರುಬ ಕೋಟಾದಲ್ಲಿ ಕೊಟ್ಟಿದ್ದಂತಹದ್ದು ಒಂದಿಷ್ಟು ಮುನಿಸಿಗೆ ಕಾರಣ ಆಗಿತ್ತು. ಇದೀಗ ಆ ಮುನಿಸು ಮುಂದುವರೆದಂತೆ ಕಾಣ್ತಾ ಇದೆ. ನಿನ್ನೆ ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ
ಸಹಜವಾಗಿ ಭಾಗಿಯಾಗಲೇಬೇಕಾಗಿತ್ತು. ಆದ್ರೆ ಅಲ್ಲೂ ಕೂಡ ತಮ್ಮ ಮುನಿಸನ್ನ ಮುಂದುವರಿಸಿಕೊಂಡಿದ್ದಾರೆ. ಇದಕ್ಕೆ ಶಮನವನ್ನ ಹೈಕಮಾಂಡ್ ನಾಯಕರು ಹೇಗೆ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗಿದೆ ವನಿತಾ. ದೀಪಾ, ಇತ್ತೀಚೆಗೆ ಅಂದರೆ ಯಾವಾಗ ಸಂಪುಟ ವಿಸ್ತರಣೆ ಬಂತು ಅಂದರೆ CM ರಾಜೀನಾಮೆ ಅನ್ನೋದು ಕೂಡ ಹೌದು. ಅದಾದ ಬಳಿಕ ಒಂದೊಂದಾಗಿ ಸಿದ್ದರಾಮಯ್ಯ ಆಪ್ತರಿಗೆ ಸಿಕ್ಕಿಲ್ಲ ಅನ್ನೋದು ಕೂಡ ಮತ್ತೊಂದು ಕಡೆ ಬೇಸರ. ಬಟ್ ಮೈಸೂರು ಕ್ಷೇತ್ರ ಅಂತ ನೋಡಿದಾಗ ಅಲ್ಲಿ ಯತೀಂದ್ರ ಅವ್ರದ್ದು ಮಾತ್ರ ರಾಜ್ಯಭಾರ ಅನ್ನೋದು ಮತ್ತೊಂದು ಕಡೆ. ಸೊ ಇವೆಲ್ಲವೂ ಕೂಡ ಸಿದ್ದರಾಮಯ್ಯಗೆ ಒಂದು ರೀತಿಯಾಗಿ ಮತ್ತಷ್ಟು ನೋವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದಾ ಇಲ್ಲಿ? ಒಂದು ರೀತಿಯಾಗಿ ಅವರು ಹೇಳಿದಂತಹ ನಾಯಕರುಗಳಿಗೆ ಸ್ಥಾನ ಸಿಗಲಿಲ್ಲ. ಸ್ಪೆಷಲಿ ಶಿವಣ್ಣ ಅವರಿಗೆ ಒಂದು ಸ್ಥಾನಮಾನ ಕೊಡಿಸ್ಬೇಕು ಅನ್ನುವಂತಹದ್ದಿತ್ತು. ಆದ್ರೆ ಅದು ಕೂಡ ಆಗ್ಲಿಲ್ಲ. ಇದರ ಜೊತೆಗೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಇದಕ್ಕಿದ್ದಂತೆ ಹೇಗ್ ತಂದು ಅನ್ನುವಂತಹದ್ದು ಕೂಡ ಇಲ್ಲಿ ಅವರಿಗೆ ಯಕ್ಷ ಪ್ರಶ್ನೆ ಆಗಿತ್ತು. ಅದರ ಬೆನ್ನಲ್ಲೇ ಅವರು ಈ ರೀತಿಯಾದಂತಹ ಒಂದು ಮೌನಕ್ಕೆ ಶರಣಾಗಿರುವಂತದ್ದು. ಸದ್ಯಕ್ಕಂತೂ ಅವರು ಯಾರು ಹೇಳಿದ್ರು ಕೂಡ ಅವರು ಬರುವಂತಹ ಅಥವಾ ಅವರು ಅಲ್ಲಿಂದ ಅಂದ್ರೆ ಎಸ್ಪೆಷಲಿ ಈ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಅಥವಾ ಪಕ್ಷದ ಮೀಟಿಂಗ್ ಗಳಿಗೆ ಹೋಗದೇ ಇರುವಂತಹದ್ದು ದೊಡ್ಡ ಮಟ್ಟಿನ ಹಿನ್ನಡೆ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದ್ರೆ ಅಲ್ಲಿಂದ ನಾಯಕ ಅಂತ ಅನ್ಸ್ಕೊಂಡಂತಹ ಸಿದ್ದರಾಮಯ್ಯ ಈ ರೀತಿಯಾಗಿ ಮೌನಕ್ಕೆ ಜಾರಿರುವಂತಹದ್ದು. ಅಧಿವೇಶನ ಕೂಡ 1-2 ದಿನ ಬಂದು ಉಳಿದಂತಹ ದಿನಗಳಿಗೆ ಗೈರಾಗ್ತಾ ಇರುವಂತಹದ್ದು ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಗ್ತಿದೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.